ಗೋವಿಂದ ಕಾರಜೋಳ್ ಬಿಜೆಪಿಯ ನಾಯಕರು, ಸಂಸದರು, ಮಾಜಿ ಉಪಮುಖ್ಯಮಂತ್ರಿಗಳು ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನ ಅತಿಥಿ. ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ಒಳ ಮೀಸಲಾತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಕೈಗೆ ಅಧಿಕಾರ ಇದ್ದಿದ್ರೆ ಈ 15% ಮೀಸಲಾತಿನ ಹೆಂಗೆ ಹಂಚಿಕೆ ಮಾಡ್ತೀವಿ? ನಾವು ಮಾಡಿದ್ವಲ್ಲ ಮಾಧುಸ್ವಾಮಿ 15ರಿಂದ 17 ಮಾಡಿ 17 ಮಾಡಿ 6, 5.5, 4.5, 1%, 1% ಮಾಡಿದ್ವಲ್ಲ. ನೋಡಿ, 23ರಲ್ಲಿ ಇಂಥ ಮೋಸಗಾರರಿದ್ದಾರೆ ಕಾಂಗ್ರೆಸ್ನವರು. ಎಸ್.ಎ. ಪಟ್ಟಿಯಿಂದ ನಿಮ್ಮನ್ನು ತೆಗೆದ್ರು ಅಂತ ಹೇಳಿಬಿಟ್ರು ಲಂಬಾಣಿ ಬಾವಿಗಳಿಗೆ. ನಾವು ಅವತ್ತು ಇದನ್ನು ಒಳ ಮೀಸಲಾತಿ ಹಂಚಿಕೆ ಮಾಡಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಕೇಂದ್ರದಿಂದ UPA ಗೌರ್ಮೆಂಟ್ ಇದ್ದಾಗ, ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ರಾಜ್ಯಕ್ಕೊಂದು ಪತ್ರ ಬಂದಿತ್ತು. ಎಸ್.ಸಿ ಪಟ್ಟಿಯಿಂದ ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ತೆಗಿಬೇಕಾ ಇಡಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂಥೇಳಿ ತೆಗಿಬೇಕು ಅಂತ ಬೇಡಿಕೆ ಇಟ್ಟಿದ್ರು ಯಾರೋ. ಅದಕ್ಕೆ ಅವ್ರು ಕೇಳಿದ್ರು. ಕೇಳಿದಾಗ ಫಸ್ಟ್ ಬೊಮ್ಮಾಯವ್ರು ನನ್ನ ಕರೆದು ಚರ್ಚೆ ಮಾಡಿದ್ರು. ಏನು ಮಾಡಬೇಕು? 101 ಜಾತಿನೂ ಎಸ್.ಸಿ ಪಟ್ಟಿಯಲ್ಲೇ ಇರಬೇಕು, ಯಾರನ್ನೂ ತೆಗಿಬಾರ್ದು, ಯಾರನ್ನೂ ಸೇರಿಸಬಾರ್ದು, ಎಲ್ಲರಿಗೂ ಅವ್ರವ್ರ ಪಾಲು ಸಿಗಬೇಕು, ಒಳ ಮೀಸಲಾತಿ ಕೊಡಬೇಕು. ಇದು ವರದಿ ಕಳಿಸುತ್ತೆ. ಈ ವರದಿನ ತಪ್ಪಾಗಿ ಹೇಳಿದ್ರು. ತೆಗಿಬೇಕಂದವ್ರು ಕಾಂಗ್ರೆಸ್ದವ್ರು, UPA ಗೌರ್ಮೆಂಟ್ದವ್ರು. ಇಡಬೇಕಂತ ಹೇಳಿದವ್ರು ನಾವು. ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡೆದ್ರು ಕಾಂಗ್ರೆಸ್ನವ್ರು. ಅದು ದೇಶದ ತುಂಬ ಸುದ್ದಿ ಆಯಿತು. ಇಲೆಕ್ಷನ್ ಡಿಕ್ಲೇರ್ ಆಗಿತ್ತು. ಮಾರ್ಚ್ 30ನೇ ತಾರೀಕಿಗೆ ಇಲೆಕ್ಷನ್ ಡಿಕ್ಲೇರ್ ಆಯಿತು. 28ಕ್ಕೆ ನಾವು ಮಾಡಿದ್ವಿ. 30ಕ್ಕೆ ಕಲ್ಲು ಹೊಡೆದು ಅವ್ರನ್ನ ದಾರಿ ತಪ್ಪಿಸಿದ್ರು. ಅದರ ಪರಿಣಾಮ ಬೊಮ್ಮಾಯಿ ಅವ್ರ ಸರ್ಕಾರ ನಾವು ಕಳ್ಕೊಂಡ್ವಿ. ಒಳ ಮೀಸಲಾತಿಗೆ ಸಂಬಂಧಿಸಿದ ಒಂದೆರಡು ಪ್ರಶ್ನೆ ತಗೋಣ. ನನ್ನ ಹೆಸರು ಮಣಿಕಂಠ ಅಂತೇಳಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾವು ಒಂದು ಅದ್ಭುತವಾದ ಮಾತು ಹೇಳಿದ್ರಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಳ ಮೀಸಲಾತಿಯ ಆಶಯನೇ ಗೊತ್ತಿಲ್ಲ ಅಂಥೇಳಿ. ಇಲ್ಲಿ ಮೀಸಲಾತಿನ ಅವರು ಜಾರಿ ಮಾಡೋದ್ರಲ್ಲಿ ಭದ್ರಾಗಿಲ್ಲ ಅಂತ ಹೇಳಿದ್ರಿ. ಇಡೀ ಭಾರತ ದೇಶದಲ್ಲಿ ಬರೀ 3% ಜನನ ತಲೆಯಲ್ಲಿಟ್ಕೊಂಡು EWS ಅಂತೇಳಿ ರಾತ್ರೋರಾತ್ರಿ 10% ಮೀಸಲಾತಿನ ಕೊಡ್ತಾರೆ ಸರ್. 10%ಅನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಜಾರಿಗೆ ತರ್ತಾರೆ. ಆಮೇಲೆ 103ರ ಏನು ತಿದ್ದುಪಡಿ ತರ್ತಾರೆ, ಸಂವಿಧಾನದ 103ರ ಅನುಚ್ಛೇದ ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾತ್ರ ಅಲ್ಲ, ಆರ್ಥಿಕನೂ ಸೇರಿಸ್ತೀರಿ. ಇದನ್ನೇನಂತ ಕರಿಬೋದು ಸರ್ ನಾವು? ನೀವು 10% ಮೀಸಲಾತಿ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಒಂದೇ ಎರಡೇ ಜನಾಂಗಕ್ಕಲ್ಲ ಅದು. ಯಾರು ಯಾವುದೇ ಮೀಸಲಾತಿ ಪಟ್ಟಿಯಲ್ಲಿ ಬರೋದಲ್ಲ ಅಂಥವರು ಆರ್ಥಿಕವಾಗಿ ಹಿಂದುಳಿದವರಂತ ಪರಿಗಣಿಸಿ ಅವ್ರಿಗೆ ಇಡೀ ದೇಶದಲ್ಲಿ 10% ಮೀಸಲಾತಿ ಇದೆ. ಯಾರು ಬೇಕಾದರೂ ತೊಗೋಬೋದು. ಮೀಸಲಾತಿ ಪಟ್ಟಿ ಒಳಗೆ ಬರದೇ ಇರ್ತಕ್ಕಂಥ ಜನಾಂಗ ಸರ್, ಎಲ್ಲರೂ ಒಂದಲ್ಲ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಬಂದೇ ಬಿಡ್ತಾರೆ ಅನ್ನೋದು 103ರ ತಿದ್ದುಪಡಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದಿರಿ, SCಗಳು, STಗಳು, OBCಗಳು ಈ ಒಂದು ಮೀಸಲಾತಿಯನ್ನು ಪಡ್ಕೊಳ್ಳಲು ಅರ್ಹರಲ್ಲ ಅಂತ. ಸೊ ಹಾಗಿದ್ಮೇಲೆ ಹೌದು, ನಾವು ಹೇಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ ಅದನ್ನು? ಒಂದೇ ನಿಮಿಷ. SC STಗಳಿಗೆ ಸಂವಿಧಾನದ ಆಶಯಗನುಗುಣವಾಗಿ ಪ್ರತ್ಯೇಕ ಮೀಸಲಾತಿ ಇದೆ. ಅದಕ್ಕೆ 10%ದಲ್ಲಿ ಅವರು ಸೇರಬಾರ್ದು ಅನ್ನೋ ಉದ್ದೇಶದಿಂದ ತಂದಿರ್ತಕ್ಕ. ಗೋವಿಂದ ಕಾರಜೋಳ್ರೆ, ತಾವು ಹೇಳ್ತಾ ಇದ್ರಿ 17% ಮೀಸಲಾತಿಯನ್ನು SC ಸಮುದಾಯಕ್ಕೆ ಒಳ ಮೀಸಲಾತಿಯ ಮೂಲಕ ಹಂಚಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲ ನಾವು 15 ಕೊಡ್ತೀವಿ ಅಂದರು. ಯಾಕದು 17 ಇದ್ದಿದ್ದನ್ನು 15 ಯಾಕೆ? ಸಿದ್ದರಾಮಯ್ಯನವರು ಸರ್ಕಾರ ಮತ್ತು ಅವ್ರ ಮಂತ್ರಿಮಂಡಲದ ಜನ ಎಷ್ಟು ಮೋಸಗಾರರಿದ್ದಾರಂದ್ರೆ, ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ 17% SCಗೆ, 7% SCಗೆ ನಾವು ಮೀಸಲಾತಿ, STಗೆ 7 ಮಾಡಿದ್ದು ಬೊಮ್ಮಾಯಿಯವ್ರ ಸರ್ಕಾರ. 17% ವರ್ಗೀಕರಣ ಮಾಡ್ತಾರೆ. ಒಳ ಮೀಸಲಾತಿದು ವಿಧಾನಸಭೆಯಲ್ಲಿ ಇಡ್ತಾರೆ, 17% ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಇಡ್ತಾರೆ, 17%. ಆಯ್ತು. ಹೌದು, ರಾಜ್ಯಪಾಲರು ಕಳೆದ ಅನುಮಾನದ ತೊಗೊಳ್ತಾರೆ. SC ಒಳಗೆ 3 ಗುಂಪು ಮಾಡಿದ್ರು. ನಾಗಮೋಹನ್ ದಾಸ್ ವರದಿನೂ ನೋಡಲಿಲ್ಲ, ಸದಾಶಿವನ ವರದಿನೂ ನೋಡಲಿಲ್ಲ, ಮಾಧುಸ್ವಾಮಿ ವರದಿನೂ ನೋಡಲಿಲ್ಲ. ಮನಸ್ಸೋ ಇಚ್ಛೆ 6% A ಗುಂಪಿಗೆ, 6% B ಗುಂಪಿಗೆ, 5% 3ನೇ ಗುಂಪಿಗೆ, C ಗುಂಪಿಗೆ. ಕೋರ್ಟಲ್ಲದೆ ಅಂಥೇಳಿ ಇವರು ಅದನ್ನು ಹಿಂತಗೊಳ್ತೀವಿ ಅಂತಾರಲ್ಲ. ಹಾಗಾದ್ರೆ ನೀವು ಮೋಸ ಮಾಡಿದ್ರಲ್ಲ ಸದನಕ್ಕೆ. ಕೋರ್ಟಲ್ಲಿ ಪೆಂಡಿಂಗ್ ಇದ್ದಾಗ ಯಾಕೆ ಸದನದಲ್ಲಿ ಮಂಡಿಸಿದ್ರಿ?
17% ವರ್ಗೀಕರಣ 3 ಗುಂಪುಗಳನ್ನ ಮಾಡಿ 6, 6, 5 ಮಾಡಿದ್ರಿ. ಹೌದು. ಒಪ್ಪಿಗೆ ತೊಗೊಂಡ್ರಿ. ರಾಜ್ಯಪಾಲರ ಹತ್ರ ಕಾಡಿಬೇಡಿ ಅನುಮೋದನೆ ತೊಗೊಂಡ್ರಿ. ಅವ್ರು ಕ್ಲಾರಿಫಿಕೇಷನ್ ಕೇಳಿದ್ರೆ ಕೊಡ್ದೇನೆ ಹೋಗಿ ದಂಡ ಹೋಗಿ ಕೂತ್ರಿ. ಪರಮೇಶ್ವರ, ಮುನಿಯಪ್ಪ, ಮಹಾದೇವಪ್ಪ ಹೀಗೆ ಎಲ್ಲ ದಂಡ ಹೋದರು. ಸತೀಶ್ ಜಾರಕಿಹೊಳಿ ಎಲ್ಲರೂ ಹೋಗಿ ತೊಗೊಂಡು ಬಂದ್ರಿ. ಅದನ್ನು ಯಾಕೆ ಅನುಷ್ಠಾನ ಮಾಡಲಿಲ್ಲ? ಹಾಗಾದ್ರೆ ನೀವು ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೆ ಅದನ್ನು ಸದನದಲ್ಲಿ ಯಾಕೆ ಮಂಡಿಸಿದ್ರಿ? ಹೇಳಬೇಕಲ್ಲ ಉತ್ತರ. ಇದು ಮಾಡತಕ್ಕಂಥ ದ್ರೋಹ ಮತ್ತು ಮೋಸ. ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೂ ಇದಕ್ಕೊಂದು ಸರಿಯಾದ ಮಾರ್ಗದರ್ಶನ ಮಾಡಬಹುದಾಗಿತ್ತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಈಗ ಅವರು ನಮ್ಮ ರಾಜ್ಯದ ಹಿರಿಯ ನಾಯಕರು ಅಷ್ಟೇ ಅಲ್ಲ, ಅಖಿಲ ಭಾರತ ಮಟ್ಟದಲ್ಲಿ ರಾಜಕಾರಣದಲ್ಲಿ ಹಿರಿಯ ನಾಯಕರು, AICC ಅಧ್ಯಕ್ಷರು. ಅವ್ರ ಈ ಸಮಸ್ಯೆ ಎಲ್ಲನೂ ಗೊತ್ತಿರ್ತಕ್ಕಂಥವ್ರು, ಹಳ್ಳಿಯಿಂದ ದಿಲ್ಲಿವರೆಗೂ ಗೊತ್ತಿರ್ತಕ್ಕಂಥವ್ರು. ಅವ್ರು ಮಾಡ್ಬೋದಾಗಿತ್ತು, ಯಾಕೆ ಮನಸ್ಸು ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಸರ್, ಯಾರನ್ನೂ ಸಮಾಧಾನ ಪಡಿಸದ ಒಂದು ಒಳ ಮೀಸಲಾತಿ ಯಾಕೆ ಸರ್ ಕೊಡ್ತಾರೆ? ನಾನು ರಾಜಕೀಯ ಉದ್ದೇಶ ಇಟ್ಕೊಂಡೇ ಒಳ ಮೀಸಲಾತಿಯನ್ನು ಮಾಡಿದ್ರು ಅನ್ಕೊಂಡ್ರೆ ಅವ್ರಿಗೆ ಅಟ್ಲೀಸ್ಟ್ ನಮ್ಮ ವೋಟ್ ಬ್ಯಾಂಕನ್ನಾದ್ರು ತಾವು ಸಮಾಧಾನ ಪಡಿಸ್ಕೊಳ್ಬೇಕಾಗಿತ್ತಲ್ಲ. ಸಮಸ್ಯೆ ಇದೆ. ಒಂದು, ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. 2,85,000 ಹುದ್ದೆ ತುಂಬುವಂಥ ಹೊರೆ ಅವ್ರ ಮೇಲಿದೆ. ಅದಕ್ಕೆ ಅನುದಾನ ಕೊಡಲಿಕ್ಕೆ ಆಗಲಾರ್ದಕ್ಕಾಗಿ ಇಂಥ ಗೊಂದಲ ಸೃಷ್ಟಿ ಮಾಡಿ ಮುಂದೂಡೋದು ನಂಬರ್ 1. ಕೆಲವರ ಒತ್ತಾಸೆಗೆ ಮಣಿದು ಇದನ್ನು ಮುಂದೆ ಹಾಕ್ತಕ್ಕಂಥದ್ದು 2ನೇದು. ಅವರಿಗೆ ಬಾಬಾ ಸಾಹೇಬ್ರ ಚಿಂತನೆಯೂ ಇಲ್ಲ, ಸುಪ್ರೀಂ ಕೋರ್ಟಿನ ಕಾಳಜಿನೂ ಇಲ್ಲ. ಯಡಿಯೂರಪ್ಪ ಅಭಿಮಾನೋತ್ಸವ ಯಾರ ತಲೆಗೆ ಬಂತಿದೆ? ಏಕಾಏಕಿ ಪ್ಲ್ಯಾನು ಏನು? ಗುರಿ ಏನು? ಉದ್ದೇಶ ಏನು? ಯಡಿಯೂರಪ್ಪನವರ ಅಭಿಮಾನೋತ್ಸವ ಮಾಡಬೇಕು ಅಂತ ಹುಳ ತಲೆ ಒಳಗೆ ಎಲ್ಲರಿಗೂ ಹಾಕಿದವ ನಾನೇ. ಓಕೆ. ಬೇರೆ ಯಾರೂ ಅಲ್ಲ. ಯಾಕೆ ಹಾಕಿದೆ ಅಂದ್ರೆ, ಯಡಿಯೂರಪ್ಪನವರು ಒಬ್ಬ ಸಮಾಜ ಸೇವಕನಾಗಿ 50 ವರ್ಷಗಳ ಕಾಲ ಕೆಲಸ ಮಾಡಿದ್ದಲ್ಲದೇ ಏನೂ ಇಲ್ಲದಂಥ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದ ಮುಖ್ಯಮಂತ್ರಿ ಆದಂಥವ್ರು. ಅವರಲ್ಲಿ ನನ್ನ ಒಡನಾಟ ಬಂದ ಮೇಲೆ ಒಂದು 3 ಉದಾಹರಣೆಗೆ ಹೇಳಿಬಿಡ್ತೀನಿ. HIV ರೋಗ ಭಾಳ ಉಲ್ಬಣ ಆಗಿತ್ತು 2008-09ರಲ್ಲಿ. ಓಕೆ. ಪ್ರತಿ ಹಳ್ಳಿನಲ್ಲೂ HIV ಆಗಿತ್ತು. HIVಗಳನ್ನ ಹೇಗೆ ನೋಡ್ತಿದ್ರಂದ್ರೆ, ಹೌದು, ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ನಾವು ಸಣ್ಣವರಿದ್ದಾಗ ಈ ಮಹಾರೋಗಿಗಳಿಗೆ, ಕುಷ್ಠ ರೋಗಿಗಳಿಗೆ ಊರು ಬಿಟ್ಟು ದೂರ ಇಡ್ತಿದ್ರು, ಹೊಲಗೊಳದಾಗ ಇಡ್ತಿದ್ರು. ಸಾಂಕ್ರಾಮಿಕ ರೋಗ. ಅವ್ರಿಗೆ ನಾಯಿಗೆ ನರಿಗೆ ಹಾಕಿದಂಗೆ ಅನ್ನ ಅಲ್ಲಿ ದೂರ ಇಟ್ಟು ಬರ್ತಿದ್ರು ಮನೆಯವರು. ಅವೇ ತೊಗೊಂಡು ತಿನ್ಬೇಕಾಕಿತ್ತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಕತ್ತಿತ್ತು HIV ರೋಗಗಳು. HIV ರೋಗ ಇದು ಸಾಂಸರ್ಗಿಕವಾಗಿ ಹಂಬತಕ್ಕಂಥದ್ದಲ್ಲ. ಅವ್ರನ್ನ ಮನುಷ್ಯರಂತೆ ಕಾಣ್ರಿ, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ರಿ. ಅವ್ರಿಗೆ ಬದುಕಲಿಕ್ಕೆ ಅವ್ರಿಗೆ ಚೈತನ್ಯ ತುಂಬ್ರಿ ಅಂತ ಹೇಳಬೇಕಾದಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಡೋದು ಇಂಗಳಿಗೆ ವಿಲೇಜಕ್ಕೆ. ಓಕೆ. ಇಂಗಳಿಗೆ ವಿಲೇಜಿಗೆ ಕರ್ಕೊಂಡು ಹೋಗಿ ಯಡಿಯೂರಪ್ಪನವ್ರನ್ನ HIV ಪೇಷಂಟ್ ಜೊತೆಯಲ್ಲಿ ಉಪಹಾರ ಮಾಡಿಸಿದ ಅವ್ರ ಮನೆಯಲ್ಲಿ, HIV ಪೇಷಂಟ್ ಮನೆಯಲ್ಲಿ. ಅವತ್ತ ನನಗೆ ಭಾಳ ವರ್ಷದಿಂದ ದೇವದಾಸಿ ಹೆಣ್ಣುಮಕ್ಕಳು, ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಅದ. ಯಾರು ಹೊಲೆಮಾದಿಗರು ದೇವದಾಸಿ ಪದ್ಧತಿಗೆ ತಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬಿಡ್ತಾರ, ಬಡವರು ಮೈ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ನೋಡಿ ನನಗೆ ಭಾಳಷ್ಟು ಕನಕರ ಇತ್ತು, ನೋವಿತ್ತು. ಅದಕ್ಕಾಗಿ ಅವ್ರಿಗೇನಾದರೂ ಮಾಡಬೇಕು ಅಂಥೇಳಿ 2,500 ಹೆಣ್ಣು ಮಕ್ಕಳನ್ನ ದೇವದಾಸರನ್ನ ಸಂಗ್ರಹ ಮಾಡಿದೆ. ಬಾಗಲಕೋಟಿನಲ್ಲಿ ರಬಕವಿ ಬನ್ನಟ್ಟಿ, ಜಮಖಂಡಿನಲ್ಲಿ ಜಾಸ್ತಿ, ಮುಧೋಳದಲ್ಲಿ ಜಾಸ್ತಿ, ಬೀಳಿಗೆಯಲ್ಲಿ ಜಾಸ್ತಿ ಅವ್ರನ್ನೆಲ್ಲ ಕರೆಸಿಬಿಟ್ಟಿದ್ದೆ. ಕರೆಸಿ ಕ್ಯಾಪ್ ಹಾಕಿ ಕೂಡಿಸಿದ್ದೆ. ಯಡಿಯೂರಪ್ಪನವ್ರು ಸ್ಟೇಜಿಗೆ ಬಂದರು. ಗಾಬರಿ ಆದರು ಅವರು. ಇಷ್ಟು ಜನ ಹೆಣ್ಣುಮಕ್ಕಳು ಕ್ಯಾಪ್ ಹಾಕ್ಕೊಂಡು ಕೂತಾರೆ, ಏನಪ್ಪ ಇದು ಅಂದರು. ಸರ್, ಅವರು ದೇವದಾಸಿ ಹೆಣ್ಮಕ್ಳು. ಯಾಕೆ ಬಂದಾರ? ಬಡವರು ಸಹಾಯಕ್ಕೆ ಹೇಳಕ್ಕೆ ಬಂದಾರ. ಹಾಗಾದ್ರೆ ಅವ್ರಿಗೊಂದು ಹಸು ಕೊಟ್ಬಿಡೋಣ ಎಲ್ಲರಿಗೂ ಅಂದರು. ಬೇಡ ಅಂತೇಳಿ. ಹಸು ಏನು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅವ್ರಿಗೆ ಇರ್ಲಿಕ್ಕೆ ಮನೆಯಲ್ಲಿ ಗುಡಿಸಲ್ದಾಗಿರ್ತಾರೆ, ಒಂದು ಸಣ್ಣ ಕೋಲಿ ಒಳಗಿರ್ತಾರೆ. ಆಕಳ ಎಲ್ಲಿ ಕಟ್ಟಬೇಕು ಅವ್ರು ಅಂತೇಳಿ. ಅದಕ್ಕೆ ಮತ್ತು ಏನು ಮಾಡಂತಿ ಅಂದ್ರೆ ಅವ್ರಿಗೆ ಮಾಶಾಸನ ಕೊಡಿ, ಮಾಜಿ ದೇವದಾಸಿಯರಿಗೆ. ಆ ಮನುಷ್ಯನಲ್ಲಿ ನಾ ಕಂಡಂಥ ಮಾನವೀಯತೆ. ಸೀದಾ ಸ್ಟೇಜ್ ಏರಿದ್ರು, ಮೈಕ್ ತೊಗೊಂಡ್ರು.
ಇಂದಿನಿಂದ ರಾಜ್ಯದಲ್ಲಿರ್ತಕ್ಕಂಥ ದೇವದಾಸಿ ಹೆಣ್ಣು ಮಕ್ಕಳಿಗೆ ಮಾಸಾಸನ 400 ರೂಪಾಯಿ ಕೊಡ್ತೀನಿ ಅವ್ರು ಬದುಕಿರುವವರೆಗೆ ಗೊತ್ತು ಅನೌನ್ಸ್ ಮಾಡಿಬಿಟ್ರು ಸರ್ಕಾರ ಆದೇಶ. ಅಲ್ಲಿಂದ ಬಂದ ಮೇಲೆ ಕ್ಯಾಬಿನೆಟಿಗೆ ತರಿಸಿ ಸರ್ಕಾರಿ ಆದೇಶ ಮಾಡಿದರು 400 ರೂಪಾಯಿ ಪೆನ್ಷನ್. ಒಂದೇ ದಿನ 37,000 ಚಿಲ್ಲರೆ 37,000 ದೇವದಾಸಿ ಹೆಣ್ಣು ಮಕ್ಕಳಿಗೆ ಮಾಸಾಸನ ಕೊಟ್ಟು. ಇದು 2008ರ ಸರ್ಕಾರ. ಹಾಂ, 8-9. ಅದು ನನ್ನ ಮನಸ್ಸಿನ ಮೇಲೆ ಅಚ್ಚಳಿದು ಉಳಿದಿತ್ತು. ಎಂಥ ಸಾಮಾಜಿಕ ಕಳಕಳಿ ಕಾಡಿಸಿ ನೋಡಿ. ಎರಡನೇದ್ದು ಇನ್ನೊಂದು ಪ್ರಸಂಗ ಬಂತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ವಯಸ್ಸಾದವ್ರಿಗೆ ಒಂದು ಸಂಧ್ಯಾ ಸುರಕ್ಷಾ ಅಂಥೇಳಿ ಯೋಜನೆ ಜಾರಿಗೆ ತರೋದು ಅಂಥೇಳಿ ಮಾಡ್ರಿ ಸರ್, ಒಳ್ಳೇದಾಗ್ತದೆ. 60 ವರ್ಷ ದುಡಿದು ಮುದುಕರಾಗಿರ್ತಾವೆ ಪಾಪ, ಅವಕ್ಕೆ ಏನು ದುಡಿಯೋದು ಬಂದಾಯ್ತಾ, ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಏನೂ ದುಡಿಯೋದಿಲ್ಲ ಅಂತೇಳಿ ಬಡತನದಿಂದ. ಅದಕ್ಕೆ ಅವ್ರಿಗೆ ಕೊಟ್ಬಿಡೋಣ, ಕ್ಯಾಬಿನೆಟಿಗೆ ತೊಗೊಂಬಂದರು. ತೊಗೊಂಡು ಬಂದಮೇಲೆ ನಮ್ಮಲ್ಲಿ ಕೆಲವು ಶ್ರೀಮಂತ ಮಂತ್ರಿಗಳು ಇದ್ದರು. ಅವರು ಏನು ರೀ ದುಡಿಯೋದಕ್ಕೆ ಜನನೇ ಸಿಗೋದಿಲ್ಲ, ಹಿಂಗೆ ಮಾಡಿದ್ರಿ ಅಂದ್ರೆ ಮಾಡಬೇಡ್ರಿ ಅಂದರು. ಯಡಿಯೂರಪ್ಪನವ್ರು ಒಂದೇ ಮಾತು ಹೇಳಿದ್ರು, 60 ವರ್ಷ ಬಡವ ದುಡಿದದ್ದು ಮುಪ್ಪಾದದ್ದು ಸಾಕು, ಇನ್ಮೇಲೆ ದುಡಿಬೇಕಾಗಿಲ್ಲ. ಅವನಿಗೆ 500 ರೂಪಾಯಿ 400 ರೂಪಾಯಿ ಪೆನ್ಷನ್ ಕೊಟ್ಟಿವಿ ಅಂದ್ರೆ ಮಕ್ಕಳು ನೋಡ್ತಾರೆ, ಮೊಮ್ಮಕ್ಕಳು ನೋಡ್ತಾರೆ, ಸೊಸೆಯಂದರು ನೋಡ್ತಾರೆ. ಅದಕ್ಕೆ ಭಾಷಣದಲ್ಲಿ ಹೇಳ್ತಿದ್ವಿ ನಾವು, ಮಾಸಾಸನ ಕೊಡ್ಲಿಕ್ಕೆ ಶುರು ಆದಮೇಲೆ ಮುದುಕಿನ ಅಜ್ಜ ಅಜ್ಜಿನ ನನ್ನ ಮನೆಯಲ್ಲಿರು ಅಂತೇಳಿ ಸೊಸೆಯಂದರು ಮೊಮ್ಮಕ್ಕಳು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಭಾಷಣ ಮಾಡ್ತಿದ್ವಿ. ಅದು ಸಾಮಾಜಿಕ ಕಳಕಳಿ ಕಾಳಜಿ. ಇನ್ನೊಂದು ವಿಷಯ ಹಾಗೆ ಚರ್ಚೆ ಮಾಡಿದಾಗ ನನಗೆ ಅಡಿಷ್ನಲ್ ಆಗಿ ಅವಾಗೂ ಸಮಾಜ ಕಲ್ಯಾಣ ಇಲಾಖೆ ಕೆಲವು ದಿವಸ ಕೊಟ್ಟಿದ್ದರು. ಈ ಸುಧಾಕರ್ ಇದ್ದಾರಲ್ಲ, ಸುಧಾಕರ್ನ ಬೇಡ ಅಂತ ಬದಲು ಮಾಡಿ ನನಗೆ ಕೊಟ್ಟಿದ್ದರು. ಓಕೆ, ನೀನೇ ಮಾಡಬೇಕು ಅಂತೇಳಿ ಅಡಿಷ್ನಲ್ ಆಗಿತ್ತು. ಅದು ಹೆಚ್ಚುವರಿ ಖಾತೆ ನನ್ನ ಹತ್ರ. ಸರ್, ನಮ್ಮ ಹೆಣ್ಣು ಮಕ್ಕಳು ಗ್ರಾಮಾಂತರ ಪ್ರದೇಶದಲ್ಲಿ SC ST ಆಯ್ತು ಬಡವು ಎಲ್ಲ ಜಾತಿಯವರು ಓದಂಗಿಲ್ಲ, 5ನೇ ತನೋ 7ನೇ ತನೋ ಬಿಟ್ಟು ಬಿಡ್ತಾರ. ಏನು ಮಾಡಬೇಕು? ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋಣ, ಅಪ್ ಟು SSLCವರೆಗೂ ಓದೋ ಹಂಗೆ ಮಾಡೋಣ. ಹಾಗಾದ್ರೆ ಮಾಡಿಬಿಡೋಣ, ಕ್ಯಾಬಿನೆಟಿಗೆ ತರಿಸೋಣ ಅಂದು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿಟ್ಟು ವಸತಿ ಶಾಲೆಗಳು ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ತಾಲೂಕಿನಲ್ಲಿದ್ದರೆ ಅದು ಯಡಿಯೂರಪ್ಪನವ್ರ ಕೊಡುಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.